ಹೆಡ್ಸನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಕೆಂಚಟಹಳ್ಳಿ ಗ್ರಾಮದ ಬಳಿ ಟ್ರಕ್ ಟರ್ಮಿನಲ್ಗಾಗಿ ನಿಗದಿಯಾದ ಸ್ಥಳ, ಗೋಮಾಳ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿದ ಗ್ರಾಮಸ್ಥರು, ಪೊಲೀಸ್ ಪಡೆ ಬಳಸಿ ಸ್ಥಳ ತೆರವು ಮಾಡಿಸಿದ ಜಿಲ್ಲಾಡಳಿತ. ಪ್ರೀತಿಸಲು ನಿರಾಕರಿಸಿದ ಬಾಲಕಿಯನ್ನ ಹತ್ಯೆ ಮಾಡಿದ ಪ್ರಕರಣ, ಬಾಲಕಿ ಕುತ್ತಿಗೆ ಸೀಳಲು ಫ್ಲಿಪ್ಕಾರ್ಟ್ನಲ್ಲಿ ಚಾಕು ಖರೀದಿಸಿದ್ದ ಹಂತಕ, ಪ್ರೇಮ ವೈಫಲ್ಯವೇ ಹತ್ಯೆಗೆ ಕಾರಣ ಎಂದ ಪೊಲೀಸರು. ಹಾಸನ ಹಾಲು ಒಕ್ಕೂಟ ಚುನಾವಣೆ ತಡೆಗೆ ಕಾಂಗ್ರೆಸ್ ಆಗ್ರಹ, ಕಾರ್ಯಕ್ರಮದ ಯಶಸ್ಸು ಸಹಿಸದ ಸಂಸದರಿಂದ ಹಣ ವಸೂಲಿ ಆರೋಪ ಎಂದ ಶ್ರೇಯಸ್ ಪಟೇಲ್, ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕುವುದಕ್ಕೆ ಬಾರದ ಎಳಸು, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ವಾಗ್ದಾಳಿ. ಹಾಸನದಲ್ಲಿ ಟ್ರಕ್ ಟರ್ಮಿನಲ್ಗಾಗಿ ಮೀಸಲಿಟ್ಟ ಜಾಗದಲ್ಲಿ ಗ್ರಾಮಸ್ಥರು ಶೆಡ್ ನಿರ್ಮಾಣ ಮಾಡಿದ ಹಿನ್ನೆಲೆ ಗೋಮಾಳ ಜಾಗವನ್ನು ಡಿಸಿ ಆದೇಶದಂತೆ ಬುಧವಾರ ಬೆಳ್ಳಂಬೆಳಗ್ಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೆಸಲಾಗಿದ್ದು, ಈ ವೇಳೆ ವಿಷ ಕುಡಿಯುವುದಾಗಿ ಹೇಳಿದ ಮಹಿಳಾ ಮತ್ತು ಪುರುಷ ಗ್ರಾಮಸ್ಥರನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸಿದ ಘಟನೆ ನಡೆದಿದೆ. ಹಾಸನ ತಾಲೂಕು ಕೆಂಚಟಹಳ್ಳಿ ಗ್ರಾಮದ ಹೇಮಗಂಗೋತ್ರಿ ಎದುರಿರುವ ಗೋಮಾಳ ಜಾಗವನ್ನ ಜಿಲ್ಲಾಡಳಿತದ ವತಿಯಿಂದ ತೆರವುಗೊಳಿಸಲಾಯಿತು. ಈ ಗೋಮಾಳ ಜಾಗದಲ್ಲಿ ಗ್ರಾಮದ ಸುಮಾರು 30 ಜನ ರೈತರು ತಾತ್ಕಾಲಿಕ ಶೆಡ್ಡಿನ ಮನೆ ನಿರ್ಮಾಣ ಮಾಡಿಕೊಂಡು ಬಗರ್ ಹುಕುಂ ಕಾಯ್ದೆಯಡಿ ಅನುಭವವಾದವರಿಗೆ ಜಮೀನು ಮಂಜೂರು ಮಾಡುವಂತೆ ತಾಲೂಕು ಆಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ರು. ಜಿಲ್ಲಾಡಳಿತ ರೈತರ ಮನವಿ ಸ್ವೀಕರಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಗೋಮಾಳ ತೆರವುಗೊಳಿಸಿದೆ. ಗೋಮಾಳ ಜಮೀನಿನಲ್ಲಿದ್ದ ಶೆಡ್ ತೆರವು ಮಾಡಲು ಸುಮಾರು 200ಕ್ಕಿಂತ ಹೆಚ್ಚು ಜನ ಪೊಲೀಸರು 2 ಬಸ್, 2 ವ್ಯಾನ್ ಹಾಗೂ ಅನೇಕ ಜೀಪ್ ಮೂಲಕ ಬಂದಿದ್ರು. ಈ ವೇಳೆ ಕೆಲ ಸಮಯ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಉಂಟಾಯಿತು. ಗ್ರಾಮದ ಕೆಲವರು ವಿಷ ಕುಡಿಯಲು ಮುಂದಾದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ವಾಹನದಲ್ಲಿ ಕರೆದೊಯ್ಯಲಾಯಿತು. ಹೆಚ್ಚು ಜನ ಪೊಲೀಸರು ಸ್ಥಳದಲ್ಲಿ ಇದ್ದುದರಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಲಿಲ್ಲ. ತಾಲೂಕು ಪಂಚಾಯಿತಿ ಸದಸ್ಯ ದಿನೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, 15 ವರ್ಷಗಳ ಹಿಂದೆ ಈ ಜಾಗ ಆಶ್ರಯಕ್ಕೆ ಬೇಕೆಂದು ಡಿಸಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಈ ಜಾಗ ಕೊಡುವುದಕ್ಕೆ ಬರುವುದಿಲ್ಲ ಎಂದು ಹಿಂಬರಹ ಕೊಟ್ಟಿದ್ರು. ಕಳೆದ 2-3 ವರ್ಷಗಳ ಹಿಂದೆ ಟ್ರಕ್ ಟರ್ಮಿನಲ್ಗೆ ಕೊಡುವುದಾಗಿ ಹೇಳಲಾಗಿತ್ತು. ಶಿಕ್ಷಣ ಸಂಸ್ಥೆ ಇರುವ ಕಡೆ ಬೇಡ ಎಂದು ಆದೇಶ ಮಾಡಲಾಗಿತ್ತು. ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಿಂದಿನಿಂದ ಯಾರು ಆಶ್ರಯಕ್ಕೆ ಕಾದು ಕುಳಿತಿದ್ರು ಅವರುಗಳು ಏಕಾಏಕಿ ಬಂದು ಹಲವು ದಿನಗಳಿಂದ ಶೆಡ್ ಹಾಕಿ ಆಶ್ರಯಕ್ಕಾಗಿ ವಾಸವಾಗಿದ್ರು. ಆದರೆ ಅದು ಕೋರ್ಟಿನಲ್ಲಿರುವುದರಿಂದ ಜಿಲ್ಲಾಡಳಿತದ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಏಕಾಏಕಿ ಬಂದು ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ ಎಂದರು. ಕಾನೂನು ಪ್ರಕಾರ ಏನಿದೆ ಆ ರೀತಿ ಸಿದ್ದಪಡಿಸಿ ಆಶ್ರಯಕ್ಕೆ ಅವಕಾಶ ಮಾಡಿಕೊಡಬೇಕು. ಬೇರೆ ಯಾವುದೇ ಉದ್ದೇಶಕ್ಕೆ ಮೀಸಲಿಡಬಾರದೆಂಬುದು ಗ್ರಾಮಸ್ಥರ ಪರವಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡುವುದಾಗಿ ಹೇಳಿದರು. ಇದೇ ವೇಳೆ ಗ್ರಾಮದ ಕಪ್ಪಣಗೌಡ, ಸುಶೀಲಮ್ಮ, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಹೆಡ್ಸನ್ ನ್ಯೂಸ್ ಹಾಸನ್. ಆಡಳಿತಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ, ಪಿಡಿಒ ಗಮನಕ್ಕೆ ತರ್ತಾ ಇದ್ದೀನಿ. ಇದು ನಮ್ಮೂರು ಗೋಮಾಳ. ಇದು ಟ್ರಕ್ಟರ್ಗೆ ಮಾಡಿಕೊಡಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಡಿಸಿ ಆದೇಶದಿಂದ ಹೊಡೆದಾಕಿದ್ದಾರೆ. ಇದು ಯಾವುದೇ ಕಾರಣ ನಮ್ಮೂರು ಗೋಮಾಳ ಕೋರ್ಟಲ್ಲಾದರೂ ಸರಿ ನಮಗೆ ತೀರ್ಮಾನ, ನಮ್ಗೆ ಯಾವುದಕ್ಕೂ ಜಿಲ್ಲಾಡಳಿತ ಗಮನಕ್ಕೆ ತರ್ತಾ ಇದ್ದೀನಿ. ಯಾವುದಕ್ಕೂ ಗಮನ ಕೊಡಬಾರ್ದು, ನಮ್ಮೂರಿಗೆ ಬಿಟ್ಟು ಕೊಡಬೇಕು. ಇಲ್ಲಿ ಇವತ್ತೇನು ಇಲ್ಲೇನೋ ಶೆಡ್ ಹಾಕೊಂಡಿಲ್ಲ, ಏನು ಶೆಡ್ ಹಾಕೊಂಡಿಲ್ಲ, ಯಾರವರು ತೆರವುಗೊಳಿಸ್ತಾ ಇರೋ ಉದ್ದೇಶ, ಈ ಹಿಂದೆ ನಾವು ಒಂದು 10-15 ವರ್ಷಗಳ ಹಿಂದೆ ನಾವು ಈ ಜಾಗನ ಆಶ್ರಯಕ್ಕೆ ಬೇಕು ಅಂದ್ಕೊಂಡು ಮುಂಚೆಯಿಂದನೂ ಡಿಸಿ ಅವರಿಗೆ, ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ಅವತ್ತು ಇದನ್ನು ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ನಮಗೆ ಎಂಡಸ್ಮೆಂಟ್ ಕೊಟ್ಟಿದ್ರು. ಅದಾದ ನಂತರ ಈಗ ಒಂದು 2-3 ವರ್ಷಗಳ ಹಿಂದೆ ಇದನ್ನು ಟ್ರಕ್ ಟರ್ಮಿನಲ್ಗೆ ಅನ್ಕಂಡು ಮಾಡಿ ಅದು ದೊಡ್ಡ ರಾಜ್ಯದಲ್ಲೇ ದೊಡ್ಡ ಸುದ್ದಿಯಾಗಿ ಈ ಜಾಗದಲ್ಲಿ, ಈ ಎಜುಕೇಷನ್ ಇರ್ತಕ್ಕಂಥ ಜಾಗದಲ್ಲಿ ಟ್ರಕ್ ಟರ್ಮಿನಲ್ ಬೇಡ ಅಂತೇಳಿ ಆದೇಶ ಮಾಡಿದರು. ಅದಾದಮೇಲೆ ಅವತ್ತಿನ ಕಾಲದಿಂದ ಯಾರು ಆಶ್ರಯಕ್ಕೆ ಅಂತೇಳಿ ಕಾಯ್ಕೊಂಡು ಕೂತಿದ್ರು, ಅವರು ಏಕಾಏಕಿ ಬಂದು ಇದನ್ನು ರಾತ್ರಿನೇ ಹಾಕಿದ್ದಾರೆ. ಸುಮಾರು ದಿನಗಳಿಂದ ಶೆಡ್ ಹಾಕೊಂಡು ಇದ್ರು ಇಲ್ಲಿ ಆಶ್ರಯಕ್ಕೆ ಅಂತ ಇದ್ದವರು. ಇದು ಬಂದು ಟ್ರಕ್ ಟರ್ಮಿನಲ್ ಅಂತ ಮಾಡಿದ ಜಾಗ, ಅದನ್ನು ಸ್ಟ್ರೈಕ್ ಮಾಡಿ ನಿಲ್ಲಿಸಿದ್ದು ನಾವೇ ಕೋರ್ಟಿಗೆ ಹಾಕಿದ್ದು. ಅದನ್ನು ಬಿಟ್ಬಿಟ್ಟು ಈಗ ಮನೆಯಲ್ಲಿದ್ದವರು ಕೆಂಚಟಹಳ್ಳಿ ಸುಮಾರು ಒಂದು 25-30 ಮನೆಯಲ್ಲಿದ್ದಾರೆ. ಅದನ್ನು ಕಟ್ಕೇಳಿ ಬರೋಲ್ಲ, ನಾವು ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವು ಜನ ಎನ್ನ ಹೊತ್ತಿಗೆ ನಾವು ಬಂದು ಸಾಲ ಸೋಲ ಮಾಡಿ ಗಳಗಳೆಲ್ಲ ನೆಟ್ಟಿದ್ದು. ಗಳಗಳು ನೆಟ್ಟಾದ್ಮೇಲೆ ಮತ್ತೆ ಇಟ್ಕೆಲ್ಲ ಕಟ್ಕೇಳಿ ಪರವಾಗಿಲ್ಲ ಅಂತ ಅನ್ನೋ ಹೊತ್ತಿಗೆ ನಾವೇ ಮಾಡಿದ್ರು, ಇಟ್ಕೆಲೆಲ್ಲ ಕಟ್ತು ಸರ್. ಬಂದಾಗಿ ಏಕಾಏಕಿ 7 ಗಂಟೆ 8 ಗಂಟೆಗೆ 9 ಗಂಟೆ ಮೇಲೆ ಬರ್ತೀನಿ ಅಂತಂದ್ರೆ 7 ಗಂಟೆಗೆ ಬಂದು ಎಲ್ಲನೂ ಹೊಡೆದಾಕಿ ಇದು ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಒಂದು ಕಡೆಯಿಂದ ಇದು ಮಾಡಿದ್ದಾರೆ. ನಮ್ಗೆ ಏನಾರ ಮಾಡಿ ನ್ಯಾಯ ತರಿಸ್ಬಿಡಿ ಅಷ್ಟೇ, ನಾವು ಇನ್ನೇನು ಕೇಳೋಕ್ಕಾಗಲ್ಲ. ಎಲ್ಲ ನಮ್ಮೂರಲ್ಲೇ. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮದಲ್ಲಿ ಸೋಮವಾರ ಶಾಲೆಯಿಂದ ಮರಳುತ್ತಿದ್ದ ಅಪ್ರಾಪ್ತಿಯ ಕತ್ತು ಸಿಳಿ ಹತ್ಯೆ ಮಾಡಿದ ಕೊಲೆಗಾರ ತಾನು ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿದ್ದು, ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನೇ ಬಾಲಕಿಯನ್ನ ಹತ್ಯೆ ಮಾಡಿರುವುದು ಖಚಿತವಾಗಿದೆ. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮದ 16 ವರ್ಷದ ಬಾಲಕಿಯನ್ನ
ಜಾಡಘಟ್ಟ ಗ್ರಾಮದ 20 ವರ್ಷದ ಶರತ್ ಹತ್ಯೆ ಮಾಡಿ ನಂತರ ತಾನು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ಸಂಬಂಧ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್, ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನೇ ಬಾಲಕಿಯನ್ನ ಹತ್ಯೆ ಮಾಡಿರುವುದು ಖಚಿತವಾಗಿದೆ. ಆತ ಕೊಲೆಗೂ ಮುನ್ನವೇ ಸಂಚು ರೂಪಿಸಿ ಸಾಕಷ್ಟು ಸಿದ್ದತೆ ಮಾಡಿಕೊಂಡಿದ್ದ ಎನ್ನುವ ಅಂಶ ತನಿಖೆ ವೇಳೆ ಪತ್ತೆಯಾಗಿದೆ. ಬಾಲಕಿಯನ್ನ ಕೊಲೆ ಮಾಡಲು ಬಳಸಿದ್ದ ಚಾಕನ ಆತ 2 ದಿನಗಳ ಹಿಂದಷ್ಟೇ ಫ್ಲಿಪ್ಕಾರ್ಟ್ನಿಂದ ಖರೀದಿಸಿದ್ದ. ಅರಸೀಕೆರೆಯ ಕಾಲೇಜೊಂದರಲ್ಲಿ ಅಂತಿಮ ಪದವಿ ವ್ಯಾಸಂಗ ಮಾಡುತ್ತಿದ್ದ ಆತ ಹಾಸ್ಟೆಲ್ನಲ್ಲಿ ವಾಸವಿದ್ದ. ಕೊಲೆ ಸಂಚನ ಕಾರ್ಯರೂಪಕ್ಕಿಳಿಸಲು ಅಂದು ಮಧ್ಯಾಹ್ನ ಹಾಸ್ಟೆಲ್ನಿಂದ ಬೆಳಗುಂಬಕ್ಕೆ ಬಂದು ಬಾಲಕಿ ಶಾಲೆಯಿಂದ ಹೊರಬರುವುದನ್ನು ಕಾದು ಕುಳಿತಿದ್ದ. ಬಾಲಕಿಯ ಸೈಕಲ್ ಅನ್ನ ಬೈಕ್ನಲ್ಲಿ ಹಿಂಬಾಲಿಸಿ ಬಂದು ಅಡ್ಡಗಟ್ಟಿದ ಆತ ಆಕೆಯ ಕುತ್ತಿಗೆಯನ್ನ ಚಾಕುವಿನಿಂದ ಸೀಳಿ ಆಕೆ ಮೃತಪಟ್ಟ ನಂತರ ಅಲ್ಲಿಂದ ಪರಾರಿಯಾಗಿದ್ದ ಎನ್ನುವುದು ಗೊತ್ತಾಗಿದೆ. ಹತ್ಯೆ ಸ್ಥಳದಲ್ಲಿದ್ದ ಶರತ್ ಬೈಕನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಲಕಿಯ ಪೋಷಕರು ಅಂತರ್ಜಾತಿ ವಿವಾಹವಾಗಿದ್ದು ತಾಯಿ ಕಡೆಯಿಂದ ಶರತ್ ಸಂಬಂಧಿಕನೂ ಆಗಿದ್ದ. ಬಾಲಕಿಯನ್ನ ಪ್ರೀತಿಸುತ್ತಿದ್ದ ಆತ ತನಗೆ ಮದುವೆ ಮಾಡಿಕೊಡುವಂತೆ ಪೋಷಕರ ಮೂಲಕ ಕೇಳಿಸಿದ್ದ. ಆದರೆ ಬಾಲಕಿಯ ಪೋಷಕರು ಹುಡುಗಿ ಇನ್ನೂ ಚಿಕ್ಕವಳು, ಆಕೆ ಪ್ರಾಪ್ತಳಾದ ನಂತರ ನೋಡೋಣ ಎಂದು ಪ್ರತಿಕ್ರಿಯಿಸಿದ್ರು. ಇದೆಲ್ಲ ಆಗಿ ತಿಂಗಳುಗಳೇ ಕಳೆದ ನಂತರ ಶರತ್ ಕೊಲೆ ಮಾಡುವಂತಹ ಕ್ರೂರ ನಿರ್ಧಾರ ಕೈಗೊಳ್ಳಲು ಏನು ಕಾರಣವಾಯಿತೆನ್ನುವುದು ಇನ್ನೂ ಸ್ಪಷ್ಟವಾಗಬೇಕಾಗಿದೆ. HCN ನ್ಯೂಸ್ ಅರಸೀಕೆರೆ. ದಿನಾಂಕ 4/3/2024 ಸುಮಾರು 5 ಸಮಯದಲ್ಲಿ ಮಂಜುನಾಥ್ ಅವರಿಗೆ, ಬೆಳಗುಂಬ ಗ್ರಾಮದ ಸೇರಿದ ಮಂಜುನಾಥ್ ಅವರಿಗೆ ಒಂದು ಕರೆಯನ್ನು ಬರುತ್ತೆ. ಆ ಕರೆಯಲ್ಲಿ ಅವರು ಮಗಳಾದ 16 ವಯಸ್ಸು ಮಗಳಾದ ಒಬ್ಬ ಹುಡುಗಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಮಾಹಿತಿ ಬರುತ್ತದೆ. ಅವ್ರ ಸ್ಥಳಕ್ಕೆ ಹೋಗಿ ನೋಡುವಾಗ ಅದು ಕೊಲೆ ಆಗಿರೋದು ಮಂಜುನಾಥ್ ಅವರ ಮಗಳು ಅಂತ ಗೊತ್ತಾಗಿರುತ್ತದೆ. ಅವರು ಕುತ್ತಿಗೆಗೆ ಒಂದು ಕಟ್ ಮಾರ್ಕ್ ಅಂತ ಇರ್ತದೆ ಮತ್ತು ಅದರಿಂದ ಕೊಲೆ ಆಗಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಇರ್ತದೆ. ಅವರು ವಿಚಾರ ಮಾಡುವಾಗ ಕೊಲೆ ಮಾಡಿರೋದು ಅವರು ನೆಂಟರು ಮತ್ತು ಸಂಬಂಧಿಕರಾದ ಶರತ್ ಅವ್ರ ಮೇಲೆ ಅವರು ಅನುಮಾನವನ್ನು ಪಡ್ತಾರೆ. ಅದ್ರ ಮೇಲೆ ಅವರು ಅರಸೀಕೆರೆ ರೂರಲ್ ಪೊಲೀಸ್ ಸ್ಟೇಷನಲ್ಲಿ CR ನಂಬರ್ 25/24 ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣವನ್ನು ತನಿಖೆಯಲ್ಲಿ ಮುಂದುವರಿಸುವಾಗ ಅದೇ ದಿನ ಒಂದು ಗಂಟೆ ಅಲ್ಲಿ ಘಟನೆ ನಡೆದ 1-2 ತಾಸು ಬಿಟ್ಟು ಒಬ್ಬರು ಹುಡುಗರು, ಒಂದು 23 ವಯಸ್ಸು ಹುಡುಗ ಮೃತವನ್ನು ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದೆ, ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ಕಿದೆ ಅಂತ ಪೊಲೀಸ್ಗೆ ಮಾಹಿತಿ ಬರುತ್ತದೆ. ಅದನ್ನು ತನಿಖೆ ಮಾಡಿ ಮುಂದುವರಿಸಿ ಹೋಗುವಾಗ ಯಾವ ಬಾಡಿ ಸಿಕ್ಕಿದೆ ಅದು ಶರತ್ ಎಂಬವರು ಅಂತ ಅವ್ರ ತಂದೆ ತಾಯಿಯನ್ನು ಗುರುತಿಸುತ್ತಾರೆ. ಶರತ್ ಎಂಬವರು ಕಸಬಾ ಹೋಬಳಿ ಜಡುಗಟ್ಟ ಗ್ರಾಮದ ಸೇರವರು. ಈಗಾಗಲೇ 25/24 ಪ್ರಕರಣದಲ್ಲಿ ಯಾರು ಆರೋಪಿಯನ್ನು ನಾವು ಪ್ರಕರಣ ದಾಖಲುಪಡಿಸಿದ್ವಿ, ಅದೇ ಆರೋಪಿಯನ್ನು ಅವರು ಬಾಡಿನೇ ಶವಾನೇ ರೈಲ್ವೆ ಟ್ರ್ಯಾಕಲ್ಲಿ ನಮ್ಗೆ ಸಿಕ್ತು ಅಂತ. ಹಾಸನ ನಗರದಲ್ಲಿ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದ ಯಶಸ್ಸು ಸಹಿಸಲಾಗದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜಿಲ್ಲಾಡಳಿತ ಕ್ರಷರ್ ಮಾಲೀಕರು ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಿದೆ ಎಂದು ಆರೋಪಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಪಟೇಲ್ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಜಿಲ್ಲೆಯ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. 1 ಲಕ್ಷ ಜನರು ಸೇರಿದ್ದನ್ನ ಸಹಿಸಲಾಗದೆ ವೃಥಾ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ಸರ್ಕಾರಿ ಕಾರ್ಯಕ್ರಮಗಳನ್ನು ತಮ್ಮ ಕುಟುಂಬದ ಸಮಾರಂಭಗಳ ರೀತಿಯಲ್ಲಿ ನಡೆಸಿದ ಅವರು ಈಗ ಮಾತನಾಡುತ್ತಿದ್ದಾರೆ. ಸಂಸದರ ಕುಟುಂಬದವರು ಅವರ ತೋಟ ಮನೆಗಳಿಗೆ 15 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಿಕೊಳ್ಳಲು ಯಾವ ಹಣ ಬಳಸಿಕೊಂಡಿದ್ದಾರೆ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಯಂತ್ರ ಜನಪರವಾಗಿ ಕೆಲಸ ಮಾಡುತ್ತಿದ್ದು ಕಾರ್ಯಕ್ರಮಕ್ಕಾಗಿ ಹಣ ವಸೂಲಿ ಮಾಡಿದ್ದಾರೆ ಎನ್ನುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕುವುದಕ್ಕೆ ಬಾರದ ಎಳಸು, ಅದೇನು ಓದಿಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಅಂತಹವರ ಆರೋಪಕ್ಕೆ ಪ್ರತಿಕ್ರಿಯಿಸಬೇಕಾದ ಅಗತ್ಯ ಇಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ವ್ಯಂಗ್ಯವಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದ್ದ ಫಲಾನುಭವಿಗಳ ಸಮಾವೇಶಕ್ಕೆ ಬರಲು ಜನರಿಗೆ ಒದಗಿಸಿದ್ದ ಬಸ್ ಸೌಕರ್ಯ, ವೇದಿಕೆ, ಟೆಂಟ್ಗಳಿಗೆ ಸರ್ಕಾರದಿಂದ ಹಣ ನೀಡಲಾಗಿದೆ. ಊಟದಂತಹ ವ್ಯವಸ್ಥೆಗೆ ಪಕ್ಷದ ಕಾರ್ಯಕರ್ತರು ವೆಚ್ಚ ಮಾಡಿದ್ದೇವೆ, ಯಾರಿಂದಲೂ ವಸೂಲಿ ಮಾಡಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಕಳೆದ ಲೋಕಸಭೆ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆಗೂ ಮುನ್ನ ನಡೆದಿದ್ದ ಸಾರ್ವಜನಿಕ ಸಭೆಯನ್ನ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಗೆ ನಡೆಸಿದ್ರೋ ನಾವು ಹಾಗೆ ನಡೆಸಿದ್ದೇವೆ, ಆಗ ಅವರು ವಸೂಲಿ ಮಾಡಿದ್ರೆ ನಾವು ಹಾಗೆ ಮಾಡಿದ್ದೇವೆ ಎಂದುಕೊಳ್ಳಲಿ ಎಂದರು. HCN ನ್ಯೂಸ್ ಹಾಸನ್. ಇವತ್ತು ನಾಮಿನೇಷನ್ಸ್ ಇದೆ, ನಾಳೆ ಚುನಾವಣೆ ಇರ್ಬೋದು 14. ಅದಂತೂ ನಾನು ಇನ್ನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಇದೆ, ಹಾಸನ ಹಾಲು ಕೊಟ್ಟಿದ್ದು ಅದು ಇವರು ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನಾಸ್ಪದವಾಗಿದೆ.
ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಯಾರಿಗೂ ಸಹ ಅದು ಚುನಾವಣೆ ಏನದು ಗೊತ್ತಿಲ್ಲ. ಇದು ಯಾವ್ದು ಒಂದು ಯಾವ ಪತ್ರಿಕೆಯಲ್ಲಿ ಹಾಕಿದರೆ ಸಹ ಸಾರ್ವಜನಿಕರು ನೋಡಿಲ್ಲ. ಆಮೇಲೆ ವೋಟರ್ ಲಿಸ್ಟ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ನಮಗೆ ಅನುಮಾನ ಇದೆ. ಇವರಾಗೆ ವೋಟರ್ ಲಿಸ್ಟ್ ತಯಾರಿಸಿಕೊಂಡು ಇವ್ರು ಇಷ್ಟ ಬಂದ ರೀತಿಯಲ್ಲಿ ಇವರು ವೋಟರ್ ಲಿಸ್ಟ್ ರೆಡಿ ಮಾಡಿಕೊಂಡು ನಮ್ಮ ಯಾವುದೇ ಅಭ್ಯರ್ಥಿಗಳಾಗಿ ಪಕ್ಷದಲ್ಲಿ ನಮ್ಮ ಕಡೆಯಿಂದ ಅಥವಾ ಸಹಕಾರ ಕಡೆಯಿಂದ ಅರ್ಜಿ ಹಾಕಲಿಕ್ಕೂ ಅರ್ಹತೆ ಮಾಡಿ ಇವರು ಏಕವೈಯಕ್ತಿಕ ಹಾಕಿದಲ್ಲಿ ಕುಟುಂಬಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಾವು ಇದನ್ನ ಹೇಳ್ತಾ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಗೋಪಾಲಸ್ವಾಮಿ ಗಮನಕ್ಕೆ ತಂದಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸದಲ್ಲಿ ಇರೋದ್ರಿಂದ ಕಾರಣ ಅವರ ಹತ್ರ ಮಾತಾಡಿ ಇದ್ರ ಬಗ್ಗೆ ಮುಂದಿನ ಒಂದು ಏನು ಎಂಕ್ವೈರಿ ಮಾಡಿಸ್ಬೇಕು ಅಥವಾ ಮುಂದೂಡಿಸ್ಬೇಕು ಅಂತ ನಾವು ನಿಮ್ಮ ಹತ್ರ ಆಗ್ರಹಿಸ್ತೀವಿ. ಡೈರೆಕ್ಟರ್ ಇದಕ್ಕೆ ಎಲೆಕ್ಷನ್ ಡೈರೆಕ್ಟರ್ ಮತ್ತು ಅಧ್ಯಕ್ಷ ಅಲ್ಲ ಡೈರೆಕ್ಟರ್ ಅಲ್ಲ ಅದು ತಮ್ಗೆ ಯಾವ್ದು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಕೋಆಪರೇಟಿವ್ ಸೆಕ್ಷನ್ ಅಂಡರ್ ಬರುತ್ತೆ. ಡಿಆರ್ ಎಲ್ಲ ಇರ್ತಾರ ಅವ್ರಿಗೆಲ್ಲ ಗಮನಕ್ಕಿಲ್ವ? ಆಗಿದೆ ಅದು ಡಿವಿಷನ್ ಬರುತ್ತೆ, ಜಯ ಮೈಸೂರು ಬರ್ತದೆ. ನನಗೆ ಮಾಹಿತಿ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣದ ಕೋಟೆ ಸಾಲ್ಗೇರಿ ರಸ್ತೆಯಲ್ಲಿ ನಮ್ಮ ಕ್ಲಿನಿಕ್ ಘಟಕವನ್ನ ಶಾಸಕ ಎ ಮಂಜು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಇದು ಅರ್ಕಲ್ಗೂಡು ಪಟ್ಟಣದಲ್ಲಿ ಕೋಟೆ ಸಾಲ್ಗೇರಿ ರಸ್ತೆಯಲ್ಲಿ ಇದರ ಸುತ್ತಮುತ್ತಲಿನ ಗ್ರಾಮಗಳಾದ ಸುಭಾಷ್ ನಗರ, ಹಂಪಾಪುರ, ಕೋಟೆಯನಕೊಪ್ಪಲು ಈ ಗ್ರಾಮಗಳಿಂದ ಸಾರ್ವಜನಿಕ ಆಸ್ಪತ್ರೆ ದೂರ ಆಗುತ್ತದೆ ಎಂದು ಸರ್ಕಾರದ ಯೋಜನೆಯಲ್ಲಿ ಒಂದಾದ ನಮ್ಮ ಕ್ಲಿನಿಕ್ ಅನ್ನ ಇಲ್ಲಿ ಆರಂಭಿಸಬೇಕೆಂದು ಜಾಗವನ್ನ ಗುರುತು ಮಾಡಿ ಎಂದು ಬಹು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಭಾಗದ ಜನರು ತಮ್ಮ ದಿನನಿತ್ಯದ ಕಾಯಕದ ಜೊತೆಗೆ ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಈ ಕ್ಲಿನಿಕ್ ಅನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಈ ಕ್ಲಿನಿಕ್ನಲ್ಲಿ ಯೋಗ ಕ್ಲಾಸ್ಗಳನ್ನು ಸಹ ಹೇಳಿಕೊಡಲಾಗುತ್ತದೆ. ಪ್ರತಿದಿನ ಇಲ್ಲಿಗೆ ಬಂದು ಯೋಗ ಕ್ಲಾಸ್ ಅನ್ನು ಉಪಯೋಗಿಸಿಕೊಂಡು ಉತ್ತಮ ಆರೋಗ್ಯವಂತರಾಗಿ ಬಾಳಿ ಎಂದರು. ಇಲ್ಲಿ ಒಬ್ಬ ಡಾಕ್ಟರ್, ಒಬ್ಬರು ಸಿಸ್ಟರ್, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್, ಒಬ್ಬರು ಡಿ-ದರ್ಜೆ ನೌಕರ, ಒಟ್ಟು 4 ಜನ ಇಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಆದ್ದರಿಂದ ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಆರೋಗ್ಯ ವಿಮೆ ಕಾರ್ಡ್ ಕೂಡ ಮಾಡಿಸಿಕೊಳ್ಳಿ ಎಂದರು. ಜಿಲ್ಲಾ RCH ಅಧಿಕಾರಿ ಚೇತನ್ ಮಾತನಾಡಿ, ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಇದು ಕಾರ್ಯನಿರ್ವಹಿಸುತ್ತದೆ. ಎಲ್ಲರೂ ಈ ಸಮಯದ ಒಳಗೆ ಬಂದು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ. ಔಷಧಿಗಳನ್ನು ಸಹ ಕೊಡಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಅನಿಲ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ, ಆಡಳಿತ ವೈದ್ಯಾಧಿಕಾರಿ ಡಾ ಸ್ವಾಮಿಗೌಡ ಹಾಜರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಮಾಡಬೇಕು ಅಂತ ಹೇಳಿ ನಾವು ಯಾತಕ್ಕೆ ಇದು ತಗೊಂಡು ಅಂತ ಹೇಳಿದ್ರೆ, ಈ ಸಾಲ್ಗೇರಿ ಮತ್ತು ಸುಭಾಷ್ ನಗರ ಈ ಭಾಗದ ಬಹುಸಂಖ್ಯೆ ಇರ್ತಕ್ಕಂಥ ಜಾಗದಲ್ಲಿದ್ದರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಇದನ್ನು
ಈ ಜಾಗವನ್ನು ಗುರ್ತು ಮಾಡಿದ್ದೀವಿ. ಇವರೀಗ ಹೇಳ್ದಾಗಲೇ 9 ಗಂಟೆಯಿಂದ 5 ಗಂಟೆವರೆಗೆ ಏನು ಈ ಸೌಕರ್ಯ ಇರ್ತದೆ ಅದನ್ನು ಉಪಯೋಗಿಸ್ಕೋಬೇಕಾದದ್ದು ನಿಮಗೆ ಬಿಟ್ಟಿರೋದು. ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣದಲ್ಲಿ ಮಾರ್ಚ್ 10ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನ ಆಚರಿಸಲಾಗುತ್ತಿದ್ದು, ಯಶಸ್ವಿಗೆ ಎಲ್ಲರೂ ಸಹಕರಿಸುವಂತೆ ಹಿರಿಯ ನಾಗರಿಕರ ವೇದಿಕೆ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮನವಿ ಮಾಡಿದರು. ಹಾಸನ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಸಭೆಯಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ವೇದಿಕೆಯಿಂದ ಮಾರ್ಚ್ 10ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ಕಳೆದ 1 ದಿನದ ಹಿಂದೆ ಆರೋಗ್ಯ ಮಂತ್ರಿಗಳನ್ನ ಭೇಟಿ ಮಾಡಿದ್ದು, ತುರ್ತು ಕೆಲಸ ನಿಮಿತ್ತ ಬರಲು ಸಾಧ್ಯವಾಗದೇ ಇರುವುದರಿಂದ ಜಿಲ್ಲಾ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರಿಗೆ ಸಂದೇಶವನ್ನ ಕಳುಹಿಸಿದ್ರು. ಅವರಿಬ್ಬರು ಹಿರಿಯ ನಾಗರಿಕರ ಆಹ್ವಾನಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು, ಹಿಮ್ಸ್ ನಿರ್ದೇಶಕ ಸಂತೋಷ್ ಮತ್ತು ಜಿಲ್ಲಾ ಸರ್ಜನ್ ಡಾ ಲೋಕೇಶ್ ಸಭೆಗೆ ಆಗಮಿಸಿದ್ದು, ಇಲ್ಲಿನ ಸಭೆಯ ವಿಚಾರವನ್ನ ತಿಳಿಸಲಾಗಿದೆ ಎಂದರು. ವಿಶ್ವ ಕ್ಯಾನ್ಸರ್ ದಿನದ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಆಗಬೇಕಾಗಿದೆ. ಜಿಲ್ಲೆಯಲ್ಲಿರುವ ಎಲ್ಲಾ ಕ್ಯಾನ್ಸರ್ ರೋಗಿಗಳಿಗೆ ಕಾರ್ಯಕ್ರಮದ ಕುರಿತು ಸಂದೇಶ ಹೋಗಬೇಕಾಗಿದೆ. ಈ ಸಭೆಯಲ್ಲಿ ಸಲಹೆ ಸೂಚನೆ ಕೊಡಲಾಗಿದೆ. ಕ್ಯಾನ್ಸರ್ ರೋಗಿಗಳು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಭೆಯಲ್ಲಿ ಇದೇ ವೇಳೆ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ, ಡಾ ಜಗದೀಶ್, ಡಾ ಹೇಮಲತಾ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ದೇವದಾಸ್, ವೇದಿಕೆಯ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಿರಿಯ ನಾಗರಿಕ ವೇದಿಕೆಯಿಂದ 10ನೇ ತಾರೀಕು ಭಾನುವಾರ ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಬಂಧ ನಾವು ನಿನ್ನೆ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿದ್ದು, ಅವರು ಅವರ ತುರ್ತು ಕೆಲಸದ ನಿಮಿತ್ತ ಅವರೇ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಶಿವಲಿಂಗೇಗೌಡರಿಗೆ ಸಂದೇಶವನ್ನು ಕಳಿಸಿ ನಮ್ಮನ್ನು ಅಲ್ಲಿಗೆ ಭೇಟಿ ಮಾಡಲಿಕ್ಕೆ ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇನಿಷಿಯೇಟ್ ಮಾಡಿದ್ದೀವಿ. ಅದು ಕೂಡ ನಾವು ಆದಷ್ಟು ಇನ್ನೂ ಕೂಡ ನೀವು ಕೂಡ ಬಂದಾಗ ಮಂತ್ರಿಗಳು ಬಂದಾಗ ಕೂಡ ಹೇಳಿ ಸರ್. ನಮಗೆ ಮುಂಚೆ 750 ಇತ್ತು, ಇವಾಗ ಮತ್ತೆ 450 ಆ್ಯಡ್ ಆಗಿದೆ ಬೆಡ್ಸು. ಸೊ ಹಂಗಾಗಿ 1200 ಬೆಡ್ ಆಗಿದೆ. ಸೊ 1200 ಬೆಡ್ಡಿಗೆ ಏನು ಸ್ಟಾಫ್ ಬೇಕೋ ಅಷ್ಟು ಸ್ಟಾಫ್ನ ಬೇಗ ಪ್ರೊವೈಡ್ ಮಾಡಿದ್ರೆ ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಕೂಡ ಅಟೆಂಡ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗಿದೆ. ಕ್ಯಾನ್ಸರ್ದು ಒಂದೇ ಅಲ್ಲ, ಬೇರೆ ಏನೇ ತೊಂದರೆ ಆಗಿದೆ, ಯಾರೇ ಮನುಷ್ಯರಿಗೆ ಒಂದು ಮಗುವಿಂದ ಹಿಡಿದು ಒಂದು ವಯಸ್ಸಾದವ್ರ ತನಕ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಕೂಡ ಅಟೆಂಡ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗಿದೆ. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ದಿನ ಕಳೆದಂತೆ ಬೇಸಿಗೆ ಬಿಸಿಲಿನ ತಾಪದ ತೀವ್ರತೆಯಿಂದ ಕ್ಷೇತ್ರದಲ್ಲಿ ಕೆಲವು ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಶೀಘ್ರವೇ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು. ಸರ್ಕಾರ ಕುಡಿಯುವ ನೀರಿನ ಅಭಾವ ನೀಗಿಸಲು ಮುಂದಾಗಿದೆ. ಅಧಿಕಾರಿಗಳು ನೀರಿನ ಅಭಾವ ಸೃಷ್ಟಿಯಾಗದಂತೆ ಗಮನ ನೀಡಬೇಕು. ಇಲ್ಲವಾದರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಮೀನಮೇಷ ಎಣಿಸುವುದಿಲ್ಲ ಎಂದು ಶಾಸಕ ಎಚ್ಕೆ ಸುರೇಶ್ ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರು ಸಮರ್ಪಕವಾಗಿ ನೀಡಲು ವಿದ್ಯುತ್ ಇಲಾಖೆ ಪಾತ್ರ ಹಿರಿದು, ಆದರೆ ಕರೆಂಟ್ ಕಣ್ಣು ಮುಚ್ಚಾಲೆಯಿಂದ ಕೂಡಿದೆ. ಬೇಕಾಬಿಟ್ಟಿ ಕರೆಂಟ್ ನೀಡುವ ಕ್ರಮವನ್ನು ಖಂಡಿಸಿದ ಅವರು, ಅಗತ್ಯವಿದ್ದರೆ ಖಾಸಗಿ ಅಥವಾ ಟ್ಯಾಂಕ್ ಮೂಲಕ ನೀರು ಪೂರೈಸಬೇಕಿದೆ. ಬೇಲೂರು ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾದ ಹಿನ್ನೆಲೆ ಎಲ್ಲ ಅಧಿಕಾರಿಗಳು ಮುನ್ನೆಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಕಿವಿಮಾತು ಹೇಳಿದರು. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ, ಸಮಾಜ ಕಲ್ಯಾಣ ಇಲಾಖೆಗೆ ಬರುವ ಸವಲತ್ತುಗಳು ಅರ್ಹ ಫಲಾನುಭವಿಗಳಿಗೆ ನೀಡಬೇಕು. ಇಲ್ಲವಾದರೆ ತನಿಖೆ ನಡೆಸಲಾಗುತ್ತದೆ. ಬೇಸಿಗೆ ತೀವ್ರತೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಪಶುಪಾಲನಾ ಇಲಾಖೆ ಜಾನುವಾರು ಮೇವು ಸಂಗ್ರಹಣೆಗೆ ಕ್ರಮ ವಹಿಸಬೇಕಿದೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಸ್ವಚ್ಛತೆ ಮತ್ತು ಮಾತ್ರೆ, ಔಷಧಿ ಹಾಗೂ ಪ್ರಯೋಗಾಲಯಕ್ಕೆ ಹೊರಭಾಗಕ್ಕೆ ಕಳುಹಿಸುತ್ತಾರೆ ಎಂದು ಆರೋಪ ಕೇಳಿಬಂದಿದೆ. ಸರ್ಕಾರ ನೀಡುವ ಸೌಲಭ್ಯಗಳನ್ನು ನೀಡಲು ಅಧಿಕಾರಿಗಳು ಏಕೆ ಮುಂದಾಗುತ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು ಅಬಕಾರಿ ಇಲಾಖೆಯಲ್ಲಿ ಅಂಗಡಿಗಳಲ್ಲಿ ಮತ್ತು ಗ್ರಾಮದಲ್ಲಿ ಮುದ್ದೆ ಮಾರಾಟ ಮಾಡುತ್ತಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದಲ್ಲದೆ, ಯಾರೇ ಬಲಾಢ್ಯರಿದ್ರೂ ಸಹ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಕಠಿಣವಾಗಿ ಸೂಚನೆ ನೀಡಿದರು. ಮದ್ಯದ ಅಂಗಡಿಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಹಸೀಲ್ದಾರ್ ಎಂ ಮಮತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್, ಆಡಳಿತಾಧಿಕಾರಿ ಡಾ ರಮೇಶ್ ಇನ್ನುಳಿದಂತೆ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನೀವು ನಿಮ್ಮ ಇದನ್ನ ಸಾರ್ವಜನಿಕವಾಗಿ
ಅದನ್ನು ನೋಡಿ ಸರ್, ಇದು ಒಂದಷ್ಟು ಸಾಕ್ಕೊಳ್ಳಿ, ಮನುಷ್ಯ ಭಯ ಬೀಳ್ತಾನೆ. ಬಡವ ಮಕ್ಕಳು, ಬಡವ ಬಲ್ಲಿಗಾರನಿಗೆ, ಯಾವ ಶ್ರೀಮಂತನಿಗೆ ಎಲ್ಲರಿಗೂ ಸಮರ್ಪಕವಾಗಿ ವಿತರಣೆ ಮಾಡಿ ಗೊತ್ತಾಯ್ತಾ? ಎಲ್ಲೂ ನ್ಯೂನತೆಗಳು ಬರಬಾರ್ದು. ಅದನ್ನ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಯಾರು ನಿಮ್ಮ ಬಡವರು ಇದ್ರೆ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ. ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ. ನಿಯಮ ಮತ್ತು ಷರತ್ತು ಅನ್ವಯ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಂತಹ ಮಾವಿನಕೆರೆ ರಂಗನಾಥ ಸ್ವಾಮಿ ಪೂಜಾ ಕಾರ್ಯವನ್ನು 3 ದಿನಗಳ ಕಾಲ ಮಾಡಿ ಗೌಡರು ದೇವರ ಆಶೀರ್ವಾದ ಪಡೆದಿರುತ್ತಾರೆ ಎಂದು ಎಚ್.ಡಿ. ರೇವಣ್ಣ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಅಂದು ರಂಗನಾಥ ಸ್ವಾಮಿಯವರ ಆಶೀರ್ವಾದದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ. ಹರದನಹಳ್ಳಿಯ ಈಶ್ವರ, ಪಟ್ಟಣದ ಲಕ್ಷ್ಮೀ ನರಸಿಂಹ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವರನ್ನ ನಂಬಿದ್ದೇವೆ ಎಂದರು. ನಂತರ ಮಾತನಾಡಿ, ತಾವು ಮಂತ್ರಿಯಾಗಿದ್ದಾಗ ಯಾವುದೇ ವಿದ್ಯುತ್ ದರ ಏರಿಸಲಿಲ್ಲ, ಹಲವಾರು ಕಡೆ ಅನೇಕ ಸಬ್ ಡಿವಿಷನ್ಗಳನ್ನು ಮಾಡಿದ್ದನ್ನ ನೆನಪು ಮಾಡಿಕೊಳ್ಳುತ್ತಾ, ಇಂದಿನ ಸರ್ಕಾರದಲ್ಲಿ 25,000 ಕೊಟ್ಟರೂ ಸಹ ಒಂದು ಟಿಸಿ ಕೊಡುವುದಕ್ಕೆ ಈ ಸರ್ಕಾರದಿಂದ ಆಗುತ್ತಿಲ್ಲ ಎಂದು ತಮ್ಮ ಸರ್ಕಾರದ ವತಿಯಿಂದ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಈ ಸರ್ಕಾರದ ವತಿಯಿಂದ ಏನಾಗ್ತಾ ಇದೆ, ಏನೇನೂ ಆಗ್ತಾ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದೆ. ಯಾವುದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಸಂಸದನಾದ ನನ್ನ ವ್ಯಾಪ್ತಿಯಲ್ಲಿ 4,974 ಹಳ್ಳಿಗಳು ಬರುತ್ತವೆ. ಅನೇಕ ಗ್ರಾಮಗಳಿಗೆ ಪ್ರಜ್ವಲ್ ರೇವಣ್ಣ ಬರುತ್ತಿಲ್ಲ ಎಂದು ಯಾರು ಬೇಸರ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾ, ನನ್ನ ವ್ಯಾಪ್ತಿಯಲ್ಲಿ 70ರಿಂದ 80 ಮದುವೆಗಳಾಗುತ್ತವೆ. ಕಳೆದ ತಿಂಗಳು 18, 19, 20, 21ರಂದು ಶುಭ ದಿನ ಇದ್ದರಿಂದ 23 ದೇವಸ್ಥಾನಗಳು ಉದ್ಘಾಟನೆಗೊಂಡವು. ಅಂದು ಹಲವು ಹಳ್ಳಿಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. ಎಚ್.ಡಿ. ದೇವೇಗೌಡರು ನನಗೆ ಒಂದು ಮಾತು ಹೇಳಿದ್ದಾರೆ, ನೀನು ಯಾವತ್ತೂ ರೈತರ ಜೊತೆ ನಿಲ್ಲು, ಆಗ ಆ ರೈತರು ನಿನಗೆ ಯಾವತ್ತೂ ಕೈಬಿಡದೆ ಆಶೀರ್ವಾದ ಮಾಡುತ್ತಾರೆ ಎಂದು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಸಹಕಾರ ನೀಡಿ ಎಂದು ಮನವಿ ಮಾಡುತ್ತಾ, ಸಣ್ಣಪುಟ್ಟ ಯಾವುದೇ ಭಿನ್ನಾಭಿಪ್ರಾಯಗಳಿರಬಹುದು, ಅವುಗಳೆಲ್ಲವನ್ನ ಬದಿಗೊತ್ತಿ ಪ್ರೀತಿಯಿಂದ ತಾವುಗಳು ಆಶೀರ್ವಾದ ಮಾಡಿ ಎಂದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ಎಸ್ ಪುಟ್ಟಸೋಮಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ವೈ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜವರೇಗೌಡ, ಪುರಸಭೆ ಮಾಜಿ ಅಧ್ಯಕ್ಷ ನವಾಬ್ ಖಾನ್, ಗುಂಜೇವು ಮಲ್ಲಿಕಾರ್ಜುನ ಹಾಜರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಈ ತಾಲೂಕಿನಲ್ಲಿ ದೇವೇಗೌಡರು ರಾಜಕೀಯ ಬೆಳೆದಿದೆ, ನನ್ನೂ ಬೆಳೆದಿದೆ, ಪ್ರಜ್ವಲ್ ರೇವಣ್ಣನೂ ಬೆಳೆದಿದೆ, ಸುರೇಂದ್ರಗೂ ವಿಧಾನ ಪರಿಷತ್ತನ್ನು ಮಾಡಿದೆ. ನಾನು ಇಷ್ಟೇ ನಿಮ್ಮನ್ನೆಲ್ಲ ದೇವೇಗೌಡರು ಬದುಕಿದ್ದಂಗೆ ಈ ವಿಧಾನಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ ಯಾವುದೇ ಕಾರಣದಿಂದ ಇವತ್ತು ನಿನ್ನೆ ದೇವೇಗೌಡರು 3 ದಿನಗಳ ಕಾಲ ಆ ದೇವೇಗೌಡರಿಗೆ ಶಕ್ತಿ ಕೊಟ್ಟಂಥ ದೇವರು ರಂಗನಾಥ ಸನ್ನಿಧಿಯಲ್ಲಿ ನೆನ್ನೆ 3 ದಿನ ಅನಂತವರು ನಮ್ಮೆಲ್ಲ ಸೇರಿ 3 ದಿನದ ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದರು. ಆ ದೇವರು ರಂಗನಾಥ ದೇವೇಗೌಡರು ರಾಜಕೀಯ ಬರಬೇಕಾಗಿದ್ದರೆ ಆ ರಂಗನಾಥ ರಾಷ್ಟ್ರೀಯ ಮುಖಂಡರಲ್ಲಿ ದೇವೇಗೌಡರಿಗೆ ನಾನು ಎಲ್ಲೋ ಅದೇನು ನಾನು ಹೇಳಿ ಅವತ್ತು ದೇವೇಗೌಡರನ್ನು ನಿಲ್ಲಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರಿಗೆ 60 ವರ್ಷದ ರಾಜಕೀಯ ಜೀವನ ಕೊಟ್ಟಿದ್ದ ರಾಜಕೀಯ
ಅದನ್ನು ನಾವು ಹೈಲೈಟ್ ಮಾಡಬೇಕು. ಅದೇ ರೀತಿ ನನಗೆ ಇವತ್ತು ವಿಧಾನಸಭೆಗಿರ್ಬೋದು, ಲೋಕಸಭೆಯ ಪ್ರಜ್ವಲಗಿರ್ಬೋದು, ನಾಡಿದ್ದು ದೇವೇಗೌಡರು ಲಕ್ಷ್ಮೀನಾಥ ಸ್ವಾಮಿಗಳ ಪೂಜೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ನಾನೇ ಇರ್ತೇನೆ, ನಮ್ಮೆಲ್ಲರೂ ನೋಡಬೇಕು. ನಾನು ರೈತರ ಪರ ಸರ್ಕಾರ ಇದೆ ಇವತ್ತು, ನಿಜವಾಗ್ಲೂ ರೈತರ ಪರ ಸರ್ಕಾರ ಇದೆ ಇವತ್ತು. ನಾವು ಪ್ರಶ್ನೆ ಮಾಡೋಣ. ಮೊನ್ನೆ ಬಜೆಟ್ ಮಾಡಿದ್ದಾರೆ, ಮೊನ್ನೆ ಬಜೆಟ್ ಹೇಳಿದ್ದಾರೆ. ನಿಜ ಹೇಳಿ, ರೈತರ ಪರವಾಗಿ ಎಷ್ಟು ಅನುದಾನ ಬಂದಿದೆ? ಯಾವ್ದಾದ್ರು ಹೊಸ ಯೋಜನೆಗಳು ಬಂದಿದ್ಯಾ? ಹೊಸ ಚಿಂತನೆ ಬಂದಿದ್ಯಾ? ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದಾರೆ ರೈತರುಗಳಿಗೆ? ನಮ್ಮ ರಾಜ್ಯ ಯಾವತ್ತೂ ಕೂಡ ಅತಿ ಶ್ರೀಮಂತ ರಾಜ್ಯ ಅನ್ಸ್ಕೊಂಡಿತ್ತು. 75 ವರ್ಷದ ಸ್ವಾತಂತ್ರ್ಯ ಆದ್ಮೇಲೆ ಇದೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಇವತ್ತೆಲ್ಲರೂ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗಿದೆ ಅನ್ನೋದಾದ್ರೆ ಇವತ್ತು ಈ ಸರ್ಕಾರ ಹೊಣೆಗಾರರು ಇಲ್ವೋ? ಸತ್ಯ ಅಲ್ಲ? ಇವತ್ತು ನಾನು ಯಾಕೆ ಇಷ್ಟೆಲ್ಲ ಮಾತಾಡಿದೆ ಅಂದ್ರೆ, ನಮ್ಮ ಕುಮಾರರು, ಮಾಜಿ ಮುಖ್ಯಮಂತ್ರಿ ಕುಮಾರರು, ಅವರು ಕೂಡ ಒಂದು ಸ್ಕೀಮ್ ಕೊಡ್ತೀವಿ ಅಂತ ಹೇಳಿದ್ರು. ಡಿ ದೇವರಾಜ ಅರಸೂರ್ ಅವರ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಹಾಸನ ವತಿಯಿಂದ 2022-23ನೇ ಸಾಲಿನ ಆರ್ಥಿಕ ಹಿಂದುಳಿದವರ ಅಭಿವೃದ್ಧಿಗಾಗಿ ಸರ್ಕಾರದ ಸಹಾಯಧನದೊಂದಿಗೆ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎ ಮಂಜು ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರದ ಉಪಕರಣವನ್ನು ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಮತ್ತು ಆರ್ಥಿಕವಾಗಿ ಬಲಿಷ್ಠವಾಗುವುದಕ್ಕೆ ಸರ್ಕಾರದ ಸಹಯೋಗದೊಂದಿಗೆ ನಿಮಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡುತ್ತಿದ್ದೇವೆ. ಇದರ ಸದುಪಯೋಗವನ್ನ ಪಡೆದುಕೊಂಡು ನೀವುಗಳೆಲ್ಲರೂ ಸಾಮಾಜಿಕ ಗುಣಮಟ್ಟವನ್ನ ಕಾಪಾಡಿಕೊಂಡು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು ಎಂದರು. ಮತ್ತು ಈ ಫಲಾನುಭವಿಗಳ ಆಯ್ಕೆಯಲ್ಲಿ ಯಾವುದೇ ತರಹದ ಆಮಿಷ ಆಸೆಗಳಿಗೆ ಯಾರು ಬಲಿಯಾಗಬೇಡಿ, ಏಕೆಂದರೆ ಇದನ್ನು ಸರ್ಕಾರ ಉಚಿತವಾಗಿ ಕೊಡುವ ಕಾರ್ಯಕ್ರಮವಾಗಿರುತ್ತದೆ. ಅಧಿಕಾರಿಗಳು ನಿಮ್ಮಗಳೆಲ್ಲರ ಅರ್ಜಿಯನ್ನ ಪರೀಕ್ಷಿಸಿ ಯಾರು ಆರ್ಥಿಕವಾಗಿ ಹಿನ್ನಡೆಯಾಗಿದ್ದಾರೆ ಅವರಿಗೆ ಈ ಸೌಲಭ್ಯವನ್ನ ದೊರಕಬೇಕೆಂಬ ನಿಟ್ಟಿನಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿರುತ್ತಾರೆ. ಇದರಲ್ಲಿ ಯಾವುದೇ ರಾಜಿ ಇರುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ಜೀವನ ನಡೆಸಿ ಎಂದು ಹಾರೈಸಿದರು. ಜೊತೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಅಶೋಕ್, ಜಿಲ್ಲಾ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಧಿಕಾರಿ ಜೊತೆಯಲ್ಲಿ ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ಸೌಲಭ್ಯಗಳನ್ನ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಸ್ವತಃ ಸೌಲಭ್ಯಕ್ಕೆ ಬದುಕಬೇಕು. ಅದೇ ವತಿಯಿಂದ ನಮ್ಮ ತಾಲೂಕಿನಲ್ಲಿ ತಮಗೆ ಸೌಕರ್ಯಗಳನ್ನು ಒದಗಿಸಬೇಕು ಅಂತೇಳಿ ಸುಮಾರು ಭಾರಿ ಜನ ಅರ್ಜಿಯನ್ನು ಹಾಕಿದ್ದ ಪಟ್ಟಿನಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ. ನಿಮ್ಮನ್ನ ಆಯ್ಕೆ ಮಾಡೋದು ಏನಕ್ಕೆ ಅಂದ್ರೆ, ನೀವು ಇದರ ಸದುಪಯೋಗ ಪಡ್ಕೊಂಡು ಆರ್ಥಿಕವಾಗಿ ತಾವು ತಮ್ಮ ಸಂಸಾರನ, ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು. ಬಹುಶಃ ನೀವ್ಯಾರು ಬಂದಿದ್ದೀರಾ? ನಮ್ಮನ್ನ ಆಯ್ಕೆ ಮಾಡಿ ಕೇಳಕ್ ಬಂದಿದ್ದೀರಾ? ನಿಮ್ಗೆ ಹೆಂಗಾಯ್ತು ಅಂತ ನಿಮ್ಗೆ ಯಾರಾದ್ರು ಗೊತ್ತಿದ್ಯಾ? ಅದರೊಳಗೆ ಕಲೆಯಾಗಿದೆ ಅಂತ ಗೊತ್ತಿರ್ತಾನೆ. ಅಂದ್ರೆ ಈ ಆಯ್ಕೆ ನಿಮ್ಮನ್ನ ನಾವು ಗುರ್ತು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಆದಂತ HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀರ್ಥಕುಮಾರಿ ವೆಂಕಟೇಶ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿ ತಹಸೀಲ್ದಾರ್ ಎಂ ಮಮತಾ ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದರು.
ಈ ಸಂದರ್ಭ ನೂತನ ಅಧ್ಯಕ್ಷೆಯಾದ ಮೀನಾಕ್ಷಿ ವೆಂಕಟೇಶ್ ಮಾತನಾಡಿ, ನಾನು ಪುರಸಭೆ ಅಧ್ಯಕ್ಷೆಯಾಗಲು ಸಹಕರಿಸಿದ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ನಾಯಕ ಬಿ ಶಿವರಾಂ ಹಾಗೂ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರಾದ ತೌಫಿಕ್, ನಿಶಾಂತ್, ಶಾಂತಕುಮಾರ್, ಎಂಆರ್ ವೆಂಕಟೇಶ್ ಮತ್ತು ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಸೇರಿದಂತೆ ಎಲ್ಲ ಸದಸ್ಯರಿಗೂ ಹಾಗೂ 1ನೇ ವಾರ್ಡಿನ ಎಲ್ಲ ನಾಗರಿಕ ಮತದಾರ ಬಂಧುಗಳಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಅಲ್ಲದೆ ನನಗೆ ಸಿಕ್ಕಿರುವ ಸ್ವಲ್ಪ ಸಮಯದಲ್ಲಿ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದರ ಜೊತೆಗೆ ಮುಂದಿನ ತಿಂಗಳು ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವ ಪ್ರಾರಂಭವಾದ ಹಿನ್ನೆಲೆ ಸಂಪೂರ್ಣ ಸಹಕಾರ ನೀಡುವುದು ಅತಿ ಮುಖ್ಯ. ಅಲ್ಲದೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿ ಅನಾನುಕೂಲ ಆಗದಂತೆ ಸ್ವಚ್ಛತೆ, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆಯನ್ನ ನಾವು ಸಹ ಅವರ ಜೊತೆ ಕೈಜೋಡಿಸಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೀನಾಕ್ಷಿ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು. ನಾನು ಕೂಡ ಪುರಸಭೆಯ ಅಧ್ಯಕ್ಷರಾಗಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಉತ್ತಮ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿ ನೂತನ ಅಧ್ಯಕ್ಷರು ಸಹ ಪಟ್ಟಣದ 23 ವಾರ್ಡ್ಗಳ ಸಮಸ್ಯೆಗಳ ಅರಿತು ಅಲ್ಲಿನ ಅಭಿವೃದ್ಧಿಗೆ ನಿತ್ಯ ಶ್ರಮಿಸುವ ನಂಬಿಕೆ ನನ್ನದಾಗಿದೆ. ಇದರಿಂದ ಪಟ್ಟಣದ ಅಭಿವೃದ್ಧಿ ಉತ್ತಮವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಜಿ ಶಾಂತಕುಮಾರ್, ಬಿ ಗಿರೀಶ್, ದಾನಿ, ದಿವ್ಯಾ ಗಿರೀಶ್, ಮಾಜಿ ಉಪಾಧ್ಯಕ್ಷರಾದ ಸೌಮ್ಯ ಸುಬ್ರಹ್ಮಣ್ಯ, ರತ್ನಮ್ಮ, ಉಷಾ ಸತೀಶ್, ಸದಸ್ಯರಾದ ಶೈಲೇಶ್, ಪ್ರಭಾಕರ್, ಭರತ್, ಅಶೋಕ್, ಫಯಾಜ್, ಪುಟ್ಟಸ್ವಾಮಿ, ನಾಮಿನಿ ಸದಸ್ಯರಾದ ಎಸ್ಜಿ ಪ್ರಸನ್ನ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ತೌಫಿಕ್, ರಂಗನಾಥ್, ಬಿಎಂ ಸಂತೋಷ್, ಮಾಜಿ ಪುರಸಭೆ ಸದಸ್ಯರಾದ ಶಿವು, ಮುಖ್ಯಾಧಿಕಾರಿ ಶ್ರೀಮತಿ ಇಂದು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಏನು ಶತಮಾನ ಪೂರೈಸಿದಂಥ ಬೇಲೂರಿನ ಇತಿಹಾಸದಲ್ಲಿ 2021ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಸಾಮಾನ್ಯ ಮಹಿಳೆಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿತ್ತು. ಆ ನಂತರದಲ್ಲಿ ಇವಾಗ ನಾವು ಏನು ಮಹಿಳೆಯರು ಉಪಾಧ್ಯಕ್ಷರಾದಂತಹ ಮೊದಲಿನಿಂದಲೂ ಸಹ ರತ್ನಕ್ಕ ಇರ್ಬೋದು, ಜಮೀಲ ಇರ್ಬೋದು, ಸಭಾ ಇರ್ಬೋದು, ಉಷಾ, ಇಷ್ಟು ಜನರು ಸಹ ಪ್ರಾಮಾಣಿಕವಾಗಿ ತಮ್ಮ ಏನು ಅಧಿಕಾರವನ್ನು ಹಂಚಿಕೆಯಾಗಿತ್ತು ಅದೇ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ. ಅದನ್ನೇ ಸಹ ನಾನು ಸಹ ಅನುಸರಿಸಿ ಇವತ್ತಿಗೆ ನಾನು ನನ್ನ ಒಂದು ರಾಜೀನಾಮೆಯಿಂದ ಒಂದು ಮೀನಾಕ್ಷಿಗೆ ಸ್ಥಾನವನ್ನು ಬಿಟ್ಕೊಟ್ಟಿದ್ದೀನಿ. ಏನು ನಾವು ಮಹಿಳೆಯರು ಅವಕಾಶ ಸಿಕ್ಕಿದರೆ ಮತ್ತು ಅಧಿಕಾರ ಸಿಕ್ಕಿದರೆ ನಾವು ಅತ್ಯಂತ ಯಾವ ಪುರುಷರಿಗೂ ಸಹ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೊಳೆನರಸೀಪುರದ ಶಿವಶರಣ ಹರಳಯ್ಯ ಸಮಾಜ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಕೋಡುಗಲ್ಲು ಮಠ ಬಂಡಿ ಶೆಟ್ಟಿಹಳ್ಳಿಯಲ್ಲಿ ಪೂಜಾ ಕೈಂಕರ್ಯ ಹಾಗೂ ಭಕ್ತ ಸಂಕುಲ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಈ ವರ್ಷ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಾಜದ ಜನಾಂಗದವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮಕ್ಕೆ ಅವರು ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಅಧ್ಯಕ್ಷ ಎಂ ಶಂಕರಪ್ಪ, ವಿಶೇಷ ಭೂ ಸ್ವಾಧೀನಾಧಿಕಾರಿ ಡಾ ವಿ ಮಂಜುನಾಥ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಿಆರ್ ಮಂಜುನಾಥ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಚನ್ನರಾಯಪಟ್ಟಣದ ದಲಿತ ಸೇನಾಪಡೆಯ ಸಿಎಂ ಮಂಜುನಾಥ್ ಇವರು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಟ್ರಸ್ಟಿನ ಸದಸ್ಯ ರವಿಕುಮಾರ್ ಹೇಳಿದರು. HCN ನ್ಯೂಸ್ ಹೊಳೆನರಸೀಪುರ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ದಿನಾಂಕ 8/3/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನೆರವೇರುತ್ತಲ್ಲಿ. ಈ ಕಾರ್ಯಕ್ರಮಕ್ಕೆ ಬೊಂಚೆಟ್ಟಹಳ್ಳಿ ಕೊಡಗಲ್ ಮಠದ ಅರ್ಚಕರಿರ್ತಾರೆ, ಅಪ್ಪಾಜಪ್ಪ ಅವರು, ಅಪ್ಪಾಜಯ್ಯ ಅವರು. ಅದರ ಜೊತೆಗೆ ನಮ್ಮ ಎಂ ಶಂಕರಪ್ಪನವರು, ಕರ್ನಾಟಕ ಮಾದಿಗರ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಅವರು ಬರ್ತಾರೆ. ತದನಂತರ ನಮ್ಮ ಮಂಜುನಾಥ್ರವರು, ವಿಶೇಷ ಕರ್ನಾಟಕ ಭೂ ಸ್ವಾಧೀನಾಧಿಕಾರಿಗಳು ಅವರು ಕೂಡ ಆಹ್ವಾನ ಮಾಡಿದ್ವಿ, ಅವರು ಬರ್ತಾರೆ. ಮತ್ತು ಕೌಸರ್ ಸರ್ ಅಹಮದ್ ಅವರು ಕೂಡ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರ MT ವೆಂಕಟೇಶ್ ಬಾಣವರ ಅವರು ಕೂಡ ಬರ್ತಾರೆ. ಸಿಆರ್ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅವರು ಕೂಡ ಬರ್ತಾರೆ. ವಿಜಯಕುಮಾರ್ ಕೂಡ ಅವರು ಕೂಡ ಆಹ್ವಾನಿಸ್ತಾ ಇದ್ದೀವಿ, ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಗಣ್ಯರೆಲ್ಲ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ತಾ ಇದ್ದಾರೆ. ತಮ್ಮೊಟ್ಟಿಗೆ ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ. ಕಾರ್ಯಕ್ರಮದ ಏನು ವಿಷಯ? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಕೆಂಚಟಹಳ್ಳಿ ಗ್ರಾಮದ ಬಳಿ ಟ್ರಕ್ ಟರ್ಮಿನಲ್ಗಾಗಿ ನಿಗದಿಯಾದ ಸ್ಥಳ, ಗೋಮಾಳ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿದ ಗ್ರಾಮಸ್ಥರು, ಪೊಲೀಸ್ ಪಡೆ ಬಳಸಿ ಸ್ಥಳ ತೆರವು ಮಾಡಿಸಿದ ಜಿಲ್ಲಾಡಳಿತ. ಪ್ರೀತಿಸಲು ನಿರಾಕರಿಸಿದ ಬಾಲಕಿಯನ್ನ ಹತ್ಯೆ ಮಾಡಿದ ಪ್ರಕರಣ, ಬಾಲಕಿ ಕುತ್ತಿಗೆ ಸೀಳಲು ಫ್ಲಿಪ್ಕಾರ್ಟ್ನಲ್ಲಿ ಚಾಕು ಖರೀದಿಸಿದ್ದ ಹಂತಕ, ಪ್ರೇಮ ವೈಫಲ್ಯವೇ ಹತ್ಯೆಗೆ ಕಾರಣ ಎಂದ ಪೊಲೀಸರು. ಹಾಸನ ಹಾಲು ಒಕ್ಕೂಟ ಚುನಾವಣೆ ತಡೆಗೆ ಕಾಂಗ್ರೆಸ್ ಆಗ್ರಹ, ಕಾರ್ಯಕ್ರಮದ ಯಶಸ್ಸು ಸಹಿಸದ ಸಂಸದರಿಂದ ಹಣ ವಸೂಲಿ ಆರೋಪ ಎಂದ ಶ್ರೇಯಸ್ ಪಟೇಲ್. ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕುವುದಕ್ಕೆ ಬಾರದ ಎಳಸು, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ವಾಗ್ದಾಳಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.